ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಬಹುಶಃ ನೀವೀಗಾಗಲೇ ಕೇಳಿರಬಹುದು, ಹಾಗೆ ಕೆಲವರು ಇದನ್ನ ಫಾಲೋ ಮಾಡ್ತಿರ್ಬೋದು ಕೂಡ. ಬಟ್ ಒಂದಷ್ಟು ಜನರಿಗೆ ಹೊಸ ವಿಷಯ ಆಗಿರ್ಬೋದು. ನೋಡೋಣ ಏನದು, ಹೇಗೆ ನಮ್ಗೆ ಉಪಯೋಗ ಆಗೋ ರೀತಿಯಲ್ಲಿ ಬಳಸ್ಕೊಳ್ಬಹುದು, ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯೋ ಮುಂಚೆ ನಾನು ಇಲ್ಲಿ ಯಾವ್ದಾದ್ರು ಸ್ಟಾಕ್ ನ ಅಥವಾ ಮ್ಯೂಚುವಲ್ ಫಂಡ್ ನ ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹೇಳಿದ್ರೆ ಇವತ್ತಿನ ಟಾಪಿಕ್ ಬಂದು ಗೋಲ್ ಬೇಸ್ಡ್ ಇನ್ವೆಸ್ಟಿಂಗ್. ತುಂಬಾ ಜನ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ರಿಟರ್ನ್ಸ್ ಹಿಂದೆ ಓಡ್ತಾರೆ. ಅವರಿಗೆ ಸ್ಪಷ್ಟವಾದ ಗುರಿ ಇರೋದಿಲ್ಲ. ನಾನು ಯಾಕೆ ಇನ್ವೆಸ್ಟ್ ಮಾಡ್ತಿದ್ದೀನಿ, ಖಂಡಿತ ಒಂದು ಗುರಿ ಇರುತ್ತೆ, ಏನಂದ್ರೆ ಲಾಭ ಮಾಡಬೇಕು. ಬಟ್ ಆ ಲಾಭ ಯಾಕೆ ಮಾಡಬೇಕು, ಯಾವ ಪ್ಲಾನ್ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತಿದ್ದೀನಿ, ಇದರ ಕ್ಲಾರಿಟಿ ಇರಲ್ಲ. ಯಾರಿಗೆ ಕ್ಲಾರಿಟಿ ಇರುತ್ತೋ ಅವರು ಅದಕ್ಕೆ ತಕ್ಕಂತೆ ಜೊತೆಗೆ ಆ ಗೋಲ್ ನ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಗೋಲೇ ಇಲ್ಲ ಅಂದ್ರೆ ಗುರಿ ಇಲ್ಲದ ಪ್ರಯಾಣ ಆಗ್ಬಿಡುತ್ತೆ. ಸೊ ನೀವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಪ್ರತಿ ರೂಪಾಯಿಗೂ ಕೂಡ ಒಂದು ಪರ್ಪಸ್ ಇರಬೇಕು. ಅದೇ ಗೋಲ್ ಬೇಸ್ಡ್ ಇನ್ವೆಸ್ಟಿಂಗ್. ಇದನ್ನ ಸರಳವಾಗಿ ಹೇಳ್ಬೇಕು ಅಂತಂದ್ರೆ ರಿಟರ್ನ್ಸ್ ಹಿಂದೆ ಓಡೋದನ್ನ ಬಿಟ್ಟು ನಿಮ್ಮ ಲೈಫ್ ನ ಒಂದೊಂದು ಗುರಿಗೂ ಇಷ್ಟು ಅಂತ ಹೂಡಿಕೆ ಮಾಡ್ತಾ ಹೋಗೋದು. ಅದು ನಿಮ್ಮ ರಿಟೈರ್ಮೆಂಟ್ ಪ್ಲಾನ್ಗಿರ್ಬೋದು, ಅಥವಾ ಮಕ್ಕಳ ಓದಿಗಿರ್ಬೋದು, ಅಥವಾ ಮನೆ ಕಟ್ಟೋದಕ್ಕಿರ್ಬೋದು, ಅಥವಾ ಮಕ್ಕಳ ಮದುವೆಗಿರ್ಬೋದು, ಅಥವಾ ನೆಕ್ಸ್ಟ್ ಒಂದು ಕಾರ್ ತಗೊಳ್ಳೋದಕ್ಕಿರ್ಬೋದು, ಅಥವಾ ಮುಂದಿನ ವರ್ಷ ಹೋಗುವಂತ ಟ್ರಿಪ್ ಇರ್ಬೋದು. ಇದೆಲ್ಲವನ್ನು ಕೂಡ ಪ್ಲಾನ್ ಮಾಡಬಹುದು. ಪ್ಲಾನ್ ಮಾಡಿ ನೀವು ಮಾಡುವಂತ ಹೂಡಿಕೆನೆ ಗೋಲ್ ಬೇಸ್ಡ್ ಇನ್ವೆಸ್ಟಿಂಗ್. ನೀವು ಮುಂದಿನ ವರ್ಷ ಹೋಗುವಂತ ಟ್ರಿಪ್ಗೆ ಕೂಡ ಇವತ್ತೇ ಪ್ಲಾನ್ ಮಾಡಬಹುದು. ಪ್ಲಾನ್ ಮಾಡಿ ಹೂಡಿಕೆಯನ್ನ ಸ್ಟಾರ್ಟ್ ಮಾಡಿ ನಿಮ್ಮ ಟ್ರಿಪ್ಗೆ ಯಾವುದೇ ಹಣದ ಕೊರತೆ ಬರದೇ ಇರೋ ರೀತಿಯಲ್ಲಿ ಪ್ಲಾನ್ ಮಾಡಬಹುದು. ಸೊ ಇಂಥದ್ದನ್ನೇ ಗೋಲ್ ಬೇಸ್ಡ್ ಇನ್ವೆಸ್ಟಿಂಗ್ ಅಂತ ಹೇಳೋದು. ನೀವಿಲ್ಲಿ ಪ್ರತಿ ಗುರಿಗೂ ನೀವು ಯಾವುದೇ ಗುರಿಯನ್ನ ಇಟ್ಕೊಳ್ಳಿ, ಅದಕ್ಕೆ ಎರಡು ವಿಷಯ ಫಿಕ್ಸ್ ಇರುತ್ತೆ. ಒಂದು ಟೈಮ್ ಲೈನ್ ಪ್ಲಸ್ ರಿಸ್ಕ್ ಲೆವೆಲ್. ನನಗೆ ಈ ಹಣ ಯಾವಾಗ ಬೇಕು, ನಾನು ಇದಕ್ಕೆ ರಿಸ್ಕ್ ಎಷ್ಟು ತಗೊಳ್ಬೇಕು. ಶಾರ್ಟ್ ಟರ್ಮ್ ಗೋಲ್ ಅಂತಂದ್ರೆ ನಾನು ಹೇಳದ್ನಲ್ಲ, ಮುಂದಿನ ವರ್ಷದ ಒಂದು ಟ್ರಿಪ್ ಇರಬಹುದು. ಲಾಂಗ್ ಟರ್ಮ್ ಗೋಲ್ ಅಂದ್ರೆ ನಿಮ್ಮ ರಿಟೈರ್ಮೆಂಟ್ ಪ್ಲಾನ್ ಇರಬಹುದು. ಹಾಗಾದ್ರೆ ಗುರಿ ಹೇಗೆ ಫಿಕ್ಸ್ ಮಾಡೋದು, ಇದಕ್ಕೆ ನಾವು 4 ಸ್ಟೆಪ್ಸ್ ಅನ್ನ ನೋಡಬಹುದು. ಮೊದಲನೇದಾಗಿ ನಿಮ್ಮ ಗೋಲ್ ಏನು ಅಥವಾ ಗುರಿ ಏನು ಅನ್ನೋದನ್ನ ಕಂಡಿಡ್ಕೊಳ್ಳೋದು ಅಥವಾ ಗುರುತು ಮಾಡೋದು. ಇದು ಸ್ಪಷ್ಟವಾಗಿರ್ಬೇಕು. ಫಾರ್ ಎಕ್ಸಾಂಪಲ್, ನಾವು ರಿಟೈರ್ ಆಗ್ಬೇಕು ಅಂದ್ರೆ ಇಲ್ಲಿಂದ ಒಂದು 20 ವರ್ಷ ಅಂತ ಟಾರ್ಗೆಟ್ ಮಾಡ್ಕೊಳ್ತೀರಿ ಅಂತ ಇಟ್ಕೊಳ್ಳಿ. 20 ವರ್ಷಕ್ಕೆ ನನಗೆ ಎಷ್ಟು ಬೇಕಾಗ್ಬೋದು, ಅದರಲ್ಲೂ ಫ್ಯೂಚರ್ ಕಾಸ್ಟ್ ಅನ್ನ ಸೇರಿಸಿ, ಇನ್ಫ್ಲೇಷನ್ ಸೇರಿಸಿ ಎಸ್ಟಿಮೇಟ್ ಮಾಡ್ಬೇಕಾಗತ್ತೆ. ಆರಿಸನ್ ಫಿಕ್ಸ್ ಆಗುತ್ತೆ ಎಷ್ಟು ವರ್ಷ ಅಂತ. ಇವಾಗ ಫಾರ್ ಎಕ್ಸಾಂಪಲ್ 40 ವರ್ಷ ಅಂತ ಇಟ್ಕೊಳ್ಳಿ, ನಾನು 60 ವರ್ಷಕ್ಕೆ ರಿಟೈರ್ಡ್ ಆಗ್ತೀನಿ. ಅಥವಾ ಫಾರ್ ಎಕ್ಸಾಂಪಲ್ 30 ವರ್ಷ ಅಂತಾನೆ ಇಟ್ಕೊಳ್ಳಿ, ನಾನು 50 ವರ್ಷಕ್ಕೆ ರಿಟೈರ್ಡ್ ಆಗ್ಬೇಕು ಅಂತ ಪ್ಲಾನ್ ಮಾಡ್ತೀರಿ. 20 ವರ್ಷ ಟೈಮ್ ಲೈನ್. ನೀವಿಲ್ಲಿ ಅದಕ್ಕೆ ತಕ್ಕಂತೆ ಇನ್ಸ್ಟ್ರೂಮೆಂಟ್ ಅನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸೊ ಫಾರ್ ಎಕ್ಸಾಂಪಲ್, ನೀವು ನೆಕ್ಸ್ಟ್ ಇಯರ್ ಹೋಗುವಂತ ಟ್ರಿಪ್ ನ ಪ್ಲಾನ್ ಮಾಡ್ತಿದ್ರಿ ಅಂದ್ರೆ ಅದಕ್ಕೆ ಬೇರೆ ಇನ್ಸ್ಟ್ರೂಮೆಂಟ್ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಅದೆಲ್ಲವನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಮುಂದುವರೆದು. ಹಾಗೆ ನೆಕ್ಸ್ಟ್ 3 ವರ್ಷದಲ್ಲಿ ಬರುವಂತ ಟಾರ್ಗೆಟ್ ಇಟ್ಕೊಂಡಿದ್ದೀರಿ ಅಂತಂದ್ರೆ ಅದಕ್ಕೆ ಬೇರೆ ಇನ್ಸ್ಟ್ರೂಮೆಂಟ್ ಅನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸೊ ಒಂದೊಂದು ಗುರಿಗೂ ಒಂದೊಂದು ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾವು ಲಾಂಗ್ ಟರ್ಮ್ ದ ಶಾರ್ಟ್ ಟರ್ಮ್ ಅಲ್ಲಿ ಮಿಕ್ಸ್ ಮಾಡಂಗಿಲ್ಲ, ಶಾರ್ಟ್ ಟರ್ಮ್ ದ ಲಾಂಗ್ ಟರ್ಮ್ ಅಲ್ಲಿ ಮಿಕ್ಸ್ ಮಾಡಂಗಿಲ್ಲ. ಹಾಗಾದ್ರೆ ಹೇಗಿದನ್ನ ಮಾಡೋದು, ಲೆಕ್ಕ ಹಾಕ್ಬೇಕು ಅಂದ್ರೆ ಒಂದು ಸಿಂಪಲ್ ಕ್ಯಾಲ್ಕುಲೇಟ್ ಮಾಡೋಣ. ನಾನೀಗ ಗೋಲ್ ಪ್ಲಾನಿಂಗ್ ಕ್ಯಾಲ್ಕುಲೇಟರ್ ಬಂದಿದ್ದೀನಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಒಂದು ಕಾರ್ ತಗೊಳ್ಳೋ ಪ್ಲಾನ್ ಇದೆ, 3 ಇಯರ್ಸ್ ಅಂತ ಇಟ್ಕೊಳ್ಳಿ. 3 ಇಯರ್ಸ್ ಅಂದ್ರೆ ನೀವು ಅಂದ್ಕೊಳ್ತೀರಿ ಒಂದು 10 ಲಕ್ಷದ್ದು ಅಂತ. ಇವಾಗ 10 ಲಕ್ಷ ಹಾಕ್ತೀರಿ ಅಂತ ಇಟ್ಕೊಳ್ಳಿ, 10 ಲಕ್ಷ ಹಾಕ್ತೀರಿ. ರಿಟರ್ನ್ಸ್ ಅನ್ನ ನಾವು 3 ಇಯರ್ಸ್ ಇರೋದ್ರಿಂದ 12% ಅಂತಾನೆ ಅಂದ್ಕೊಳ್ಳೋಣ. 10 ಇಯರ್ 3 ಇಯರ್ಸ್. ಇನ್ಫ್ಲೇಷನ್ ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಕಾರ್ನ ಬೆಲೆ ಇವತ್ತಿರೋದೆ 3 ವರ್ಷ ಆದ್ಮೇಲೂ ಕೂಡ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಇನ್ಫ್ಲೇಷನ್ ಇಂಡಿಯಾದಲ್ಲಿ ಆನ್ ಅನ್ ಅವರೇಜ್ 6% ಇರುತ್ತೆ. ಸ್ಟ್ಯಾಂಡರ್ಡ್ 6% ತಗೊಂಡು ಎಸ್ ಅಂತ ಕೊಟ್ಟು ಇನ್ಫ್ಲೇಷನ್ ಅಡ್ಜಸ್ಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ರೆ, SIP ಕ್ಯಾಲ್ಕುಲೇಟ್ ಮಾಡಿದ್ರೆ, ಸೊ ನೀವ್ ಇವತ್ತು ಮುಂದಿನ 3 ವರ್ಷದ ಗೋಲ್ಗೆ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀರಿ ಅಂತಂದ್ರೆ 12% ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಅಂದ್ರೆ ಇವತ್ತು 27,375 ರೂಪಾಯಿ SIP ಮಾಡ್ಬೇಕಾಗುತ್ತೆ. ಇನ್ಫ್ಲೇಷನ್ ಅಡ್ಜಸ್ಟೆಡ್ ನೋಡಬಹುದು, 12 ಲಕ್ಷ ನಿಯರ್ಲಿ. ನಿಮ್ಮ ಇನ್ವೆಸ್ಟ್ಮೆಂಟ್ ನಿಯರ್ಲಿ 10 ಲಕ್ಷ ಆಗುತ್ತೆ, 2,06,000 ಗೈನ್ ಆಗುತ್ತೆ, ಯಾಕಂದ್ರೆ ಶಾರ್ಟ್ ಪೀರಿಯಡ್ ಇದು. ಸೊ ಇದನ್ನೇ ನೀವು 10 ಲ್ಯಾಕ್ ಅಂತ ಇಟ್ಕೊಳ್ತೀರಿ, ಒಂದು 5 ಇಯರ್ಸ್ ಟಾರ್ಗೆಟ್ ಇಟ್ಕೊಳ್ತೀರಿ ಅಂತ ಇಟ್ಕೊಳ್ಳಿ. ಸೊ 5 ಇಯರ್ಸ್ ಇದೆ ಅಂತ ಅಂದಾಗ ಇನ್ಫ್ಲೇಷನ್ ಅಡ್ಜಸ್ಟೆಡ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು 16,224 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಸಾಕು. ಅಲ್ಲೂ ಕೂಡ ನೋಡಬಹುದು ಇನ್ಫ್ಲೇಷನ್ ಅಡ್ಜಸ್ಟೆಡ್ 13.38 ಲಕ್ಷ ಆಗುತ್ತೆ. ಅಂದ್ರೆ ಇವತ್ತು 10 ಲಕ್ಷ ಕಾಸ್ಟ್ ಇರುವಂತದ್ದು 6% ಇನ್ಫ್ಲೇಷನ್ ಅಡ್ಜಸ್ಟ್ ಮಾಡಿದ್ರೆ ಮುಂದಿನ 5 ವರ್ಷಗಳಲ್ಲಿ 13,38,000 ಆಗಿರುತ್ತೆ. ಸೊ ಈ ರೀತಿಯಾಗಿ ನಾವು ಗೋಲ್ ನ ಐಡೆಂಟಿಫೈ ಮಾಡಿ
ಇವತ್ತಿಂದನೇ ಹೂಡಿಕೆಯನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಮುಂದಿನ ವರ್ಷ ಹೋಗುವಂತ ಒಂದು ಟ್ರಿಪ್ ಗೆ ನಿಮ್ಗೆ ಒಂದ್ 2 ಲಕ್ಷ ಬೇಕು ಅಂದ್ರೆ ಅದಕ್ಕೂ ಕೂಡ ಪ್ಲಾನ್ ಮಾಡಬಹುದು. ಬಟ್ ಅಲ್ಲಿ ನಾವು ಈ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಅನ್ನ ವೇರಿ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾವು ಅಂತದನ್ನ ಈಕ್ವಿಟಿ ಮಾರ್ಕೆಟ್ ಗೆ ಹಾಕಕ್ಕಾಗೋದಿಲ್ಲ. ಅದನ್ನ ಎಲ್ಲ ಹಾಕಬಹುದು ಅಥವಾ ಯಾವ ರೀತಿ ಇನ್ಸ್ಟ್ರೂಮೆಂಟ್ ಸೆಲೆಕ್ಟ್ ಮಾಡಬೇಕು ನಾನು ಹೇಳ್ತೀನಿ. ಈಗ ನೆಕ್ಸ್ಟ್ ನೀವು ರಿಟೈರ್ಮೆಂಟ್ ಪ್ಲಾನ್ ಮಾಡ್ಕೊಳ್ತಿದ್ದೀರಿ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿಂದ 20 ವರ್ಷಕ್ಕೆ ಪ್ಲಾನ್ ಮಾಡ್ತಿದ್ದೀರಿ. 20 ವರ್ಷ ನಂತರ ನನ್ನ ಟಾರ್ಗೆಟ್ ವೆಲ್ತ್ 1 crore ಅಂತ ಇಟ್ಕೊಳ್ಳಿ. 1 ಕೋಟಿ ಟಾರ್ಗೆಟ್ ಮಾಡ್ತಿದ್ದೀರಿ. 1 ಕೋಟಿ ಇರಬೇಕು ಮಿನಿಮಮ್ ಅಂತ ಸಂದರ್ಭದಲ್ಲಿ ಸೇಮ್ 12% ರಿಟರ್ನ್ಸ್ ಅನ್ನ ಇಟ್ಕೊಳ್ಳೋಣ. ಆಕ್ಚುಲಿ ನಾವು 20 ವರ್ಷ ಟಾರ್ಗೆಟ್ ಇಟ್ಕೊಂಡಾಗ 15-16% ವರೆಗೂ ಕೂಡ ಅವಕಾಶ ಇರುತ್ತೆ ಮಾರ್ಕೆಟ್ ಅಲ್ಲಿ. ಬಟ್ ಸ್ಟಿಲ್ ನಾವು ಇಂಡೆಕ್ಸ್ ರಿಟರ್ನ್ಸ್ ಅನ್ನ ಇಟ್ಕೊಳ್ಳೋಣ ಅಥವಾ ಸ್ಟ್ಯಾಂಡರ್ಡ್ ರಿಟರ್ನ್ಸ್ 12%. ಇದನ್ನ 20 ಮಾಡೋಣ. 20 ಮಾಡಿ ಇನ್ಫ್ಲೇಷನ್ ಅಡ್ಜಸ್ಟೆಡ್ ಇರ್ಲಿ. ಸೊ ಫಸ್ಟ್ ಇಲ್ದೇ ಇರೋಂಗ್ ಮಾಡೋಣ. ನೋಡ್ಬೋದು ನೋ ಇನ್ಫ್ಲೇಷನ್ ಅಡ್ಜಸ್ಟ್ ಮಾಡದೇನೆ ಜಸ್ಟ್ ಪ್ಲಾನ್ ಮಾಡೋಣ. ನೋಡ್ಬೋದು ಈಗ ನೀವು 10,000 SIP ಸ್ಟಾರ್ಟ್ ಮಾಡಬೇಕಾಗತ್ತೆ. 20 ವರ್ಷದ ನಂತರ 1 crore ಟಾರ್ಗೆಟ್ ಮಾಡ್ತಿದ್ದೀರಿ ಅಂದ್ರೆ ನೀವು ಟಾರ್ಗೆಟೆಡ್ ವೆಲ್ತ್ 24 ಲಕ್ಷ ನೀವು ಇನ್ವೆಸ್ಟ್ ಮಾಡ್ತೀರಿ. ಮುಂದಿನ 20 ವರ್ಷ ನಿಯರ್ಲಿ 76 ಲಕ್ಷ ಗೈನ್ ಆಗುತ್ತೆ. ಇನ್ ಕೇಸ್ ಇದು ಇನ್ಫ್ಲೇಷನ್ ಅಡ್ಜಸ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? ಎಸ್ ಅಂತ ಕೊಟ್ಟು ಪ್ಲಾನ್ ಕೊಟ್ರೆ ನೋಡ್ಬೋದು 32,100 ರೂಪಾಯಿ. ಇನ್ಫ್ಲೇಷನ್ ಅಡ್ಜಸ್ಟ್ ಮಾಡಿದ್ರೆ ನಾವೇನ್ ಇವತ್ತು 1 ಕೋಟಿ ಟಾರ್ಗೆಟ್ ಮಾಡ್ತಿದೀವಿ, 20 ವರ್ಷದ ನಂತರ ನಮಗೆ ಬೇಕಾಗೋದು 3 ಕೋಟಿ. ಸೊ ಇಲ್ಲಿ 77 ಲಕ್ಷ ನಾವು ಇನ್ವೆಸ್ಟ್ ಮಾಡ್ತೀವಿ. ನಿಯರ್ಲಿ 2.5 ಕೋಟಿ ಗೈನ್ ಆಗೋ ಸಾಧ್ಯತೆಗಳಿರುತ್ತೆ 12% ಅನ್ಕೊಂಡ್ರೆ. ಬಟ್ ಇಲ್ಲಿ 1% ಅನ್ನ ನಾವು ಜಾಸ್ತಿ ಮಾಡಿದ್ರು ಬಿಗ್ ಡಿಫರೆನ್ಸ್ ಆಗುತ್ತೆ. ನೋಡ್ಬೋದು ನೀವು ಇಲ್ಲಿ SIP ಪ್ಲಾನ್ ಮಾಡಿದ್ರೆ ನಿಯರ್ಲಿ 28,000 ಆಯ್ತು. 32 ಇದ್ದಿದ್ದು 4,000 ಕಡಿಮೆ ಆಯ್ತು. 1% ಲಾಂಗ್ ಟರ್ಮ್ ಅಲ್ಲಿ ಬಿಗ್ ಡಿಫರೆನ್ಸ್ ಮಾಡುತ್ತೆ 1%. ಸೊ ಈ ರೀತಿಯಾಗಿ ನೀವು ಪ್ಲಾನ್ ಮಾಡಬಹುದು. ಗೋಲ್ ಬೇಸ್ಡ್ ಅಂದಾಗ ನೀವು ಒಂದು ಕಾರ್ ತಗೊಳಕ್ ಆಗ್ಬೋದು, ಮನೆ ಕಟ್ಟೋದಕ್ಕಾಗ್ಬೋದು, ಅಥವಾ ಮಕ್ಕಳ ಓದಿಗೆ, ಮದುವೆಗೆ. ಈ ರೀತಿಯಾಗಿ ನೀವು ಪ್ಲಾನ್ ಮಾಡ್ಕೊಂಡ್ರೆ ನಿಮ್ಗೆ ಕ್ಲಾರಿಟಿ ಇರುತ್ತೆ. ಅದನ್ನ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳೋ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗ್ಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ನ ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಸೊ ಇಲ್ಲಿ ಇನ್ಸ್ಟ್ರೂಮೆಂಟ್ಸ್ ಅನ್ನ ಸೆಲೆಕ್ಟ್ ಮಾಡುವಾಗ ನಾವು ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಟೈಮ್ ಲೈನ್ ಬೇಸ್ಡ್ ಇನ್ಸ್ಟ್ರೂಮೆಂಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನೀವು 1 ರಿಂದ 3 ವರ್ಷ ಅಂತಂದಾಗ ಅದು ಶಾರ್ಟ್ ಟರ್ಮ್. ಆ ಸಂದರ್ಭದಲ್ಲಿ ನಾವು ಈಕ್ವಿಟಿಗೆ ಹೋಗಕ್ ಆಗೋದಿಲ್ಲ. ಯಾಕಂದ್ರೆ ಲಾಸ್ಟ್ 2 years ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದಿರಲ್ಲ. ಆ ತರದ ಸಂದರ್ಭ ಬಂದಾಗ ನಮ್ಗೆ ಏನು ಗೇನ್ ಆಗೋದಿಲ್ಲ ಈಕ್ವಿಟಿಗೆ ಹೋದ್ರೆ. ಹಾಗಾಗಿ ಲಿಕ್ವಿಡ್ ಫಂಡ್ಸ್, FD ಈ ತರದ ಸೇಫ್ ಅಸೆಟ್ ಗಳನ್ನ ನೋಡ್ಬೇಕಾಗುತ್ತೆ ಶಾರ್ಟ್ ಟರ್ಮ್ ಟಾರ್ಗೆಟ್ ಗಳಿಗೆ. ಅಂದ್ರೆ ನಿಮ್ಗೆ 1 ರಿಂದ 3 ವರ್ಷದ ಒಳಗಡೆ ದುಡ್ಡು ಬೇಕು ವಾಪಸ್ ಅಂತಂದ್ರೆ ಅಂತಹ ಟಾರ್ಗೆಟ್ ಗಳಿಗೆ ನೀವು ಲಿಕ್ವಿಡ್ ಫಂಡ್ಸ್ ಅಂಡ್ FDs ನೋಡ್ಬೇಕಾಗುತ್ತೆ. ಇನ್ನು 3 ರಿಂದ 7 ವರ್ಷ ಅಂತ ಅಂದ್ರೆ ಹೈಬ್ರಿಡ್ ಅಂಡ್ ಬ್ಯಾಲೆನ್ಸ್ಡ್ ಫಂಡ್ಸ್. ಇಲ್ಲಿ ಈಕ್ವಿಟಿ ಕೂಡ ಇರುತ್ತೆ, ಡೆಟ್ ಇರುತ್ತೆ, 2 ಮಿಕ್ಸ್ಡ್ ಇರುತ್ತೆ. ಸೊ ಅಂತ ಕಡೆ ನಾವು ಹೂಡಿಕೆ ಮಾಡಬೇಕಾಗತ್ತೆ. ಇನ್ನು 7ಕ್ಕಿಂತ ಜಾಸ್ತಿ ವರ್ಷ ಅಂದಾಗ ಲಾಂಗ್ ಟರ್ಮ್ ಆಗುತ್ತೆ ಇದು. ಅಂತಹ ಸಂದರ್ಭದಲ್ಲಿ ಈಕ್ವಿಟಿ ಫಂಡ್ಸ್, ಇಂಡೆಕ್ಸ್ ಫಂಡ್ಸ್ ಇವುಗಳನ್ನ ಟಾರ್ಗೆಟ್ ಮಾಡಬಹುದು. ಅಂದ್ರೆ ಅದರಲ್ಲೂ ಸ್ವಲ್ಪ ರಿಸ್ಕ್ ನ ಜಾಸ್ತಿ ತಗೊಳ್ಬಹುದು. ಯಾಕಂದ್ರೆ 7 ವರ್ಷಗಳು ಅಂತಂದ್ರೆ ಮಾರ್ಕೆಟ್ 4 ರಿಂದ 5 ವರ್ಷಕ್ಕೊಂದ್ಸಲ ಒಂದೊಂದು ಸೈಕಲ್ಸ್ ಅನ್ನ ನೋಡುತ್ತೆ. ಅಂದ್ರೆ ಈಗ ನಾವು 2 ವರ್ಷದಿಂದ ಏನ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ನೋಡ್ತಿದೀವಲ್ಲ, ಆ ರೀತಿ ಅಂಡರ್ ಪರ್ಫಾರ್ಮೆನ್ಸ್ 5 ವರ್ಷದಲ್ಲಿ ಒಂದ್ಸಲ ಬಂದೇ ಬರುತ್ತೆ. ಸೊ ಹಾಗಾಗಿ ಅದೆಲ್ಲ ನೋಡ್ಕೊಂಡು ಕೂಡ ನಾವು ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗಬಹುದಾಗಿರುತ್ತೆ ಈಕ್ವಿಟಿಗೆ. ಸೊ ಈ ರೀತಿಯಾಗಿ ನೀವು ಇನ್ಸ್ಟ್ರೂಮೆಂಟ್ಸ್ ಅನ್ನ ಚೂಸ್ ಮಾಡಬೇಕಾಗುತ್ತೆ. ಸೊ ಸಿಂಪಲ್ ಲಾಜಿಕ್ ಏನಂತಂದ್ರೆ ನಿಮ್ಮ ಟೈಮ್ ಲೈನ್ ಜಾಸ್ತಿ ಇದ್ದಷ್ಟು ಈಕ್ವಿಟಿ ಅಲೋಕೇಶನ್ ಜಾಸ್ತಿ ಇಟ್ಕೊಳ್ಬಹುದು. ಗುರಿ ಹತ್ರ ಬಂದಂಗೆ ಆ ಈಕ್ವಿಟಿನ ಕಡಿಮೆ ಮಾಡ್ತಾ ಸೇಫ್ ಆಪ್ಷನ್ ಗೆ ಶಿಫ್ಟ್ ಮಾಡಬೇಕು. ಇನ್ನು ಈ ಗೋಲ್ ಬೇಸ್ಡ್ ಇನ್ವೆಸ್ಟಿಂಗ್ ಸಕ್ಸಸ್ ಆಗ್ಬೇಕಂದ್ರೆ ಇದಕ್ಕೆ ದೊಡ್ಡದಾಗಿ ಹೆಲ್ಪ್ ಮಾಡೋದು ಅಂತಂದ್ರೆ SIP. ನಿಮ್ಮ ಸ್ಯಾಲರಿ ಡೇಟ್ಗೆ SIP ಅಲೈನ್ ಮಾಡ್ಕೊಂಡ್ರೆ ವಿಲ್ ಪವರ್ ಬೇಕಾಗೋದೇ ಇಲ್ಲ. ಆಟೋಮೆಟಿಕ್ ಆಗಿ ಪ್ರತಿ ತಿಂಗಳು ಇನ್ವೆಸ್ಟ್ ಆಗ್ತಾ ಹೋಗುತ್ತೆ. ಜೊತೆಗೆ ಇದು ರುಪಿ ಕಾಸ್ಟ್ ಅವರೇಜಿಂಗ್ ಅನ್ನು ಕೂಡ ಮಾಡುತ್ತೆ. ಮಾರ್ಕೆಟ್ ಅಪ್ ಇರ್ಲಿ ಡೌನ್ ಇರ್ಲಿ ಟೈಮಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. SIP ಅಮೌಂಟ್ ಎಷ್ಟು ಇಡಬೇಕು ಅನ್ನೋದನ್ನ ನನಗಾಗ್ಲೇ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೆ. ಸೊ ಆ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೂಡಿಕೆ ಮಾಡಬಹುದು. ಏನು ಗೋಲ್ ಫಿಕ್ಸ್ ಆಯ್ತು, SIP ನು ಕೂಡ ಸ್ಟಾರ್ಟ್ ಮಾಡ್ಬಿಟ್ಟಿದಿರಿ, ಇಷ್ಟಕ್ಕೆ ಕೆಲಸ ಮುಗಿತಾ? ಖಂಡಿತ ಇಲ್ಲ. ಇದನ್ನ ನೀವು ಆಗಾಗ ರಿವ್ಯೂ ಮಾಡ್ಬೇಕಾಗತ್ತೆ. ವರ್ಷಕ್ಕೆ 1 ಸಲ ಅಥವಾ 2 ಸಲ ರೀಬ್ಯಾಲೆನ್ಸ್ ಮಾಡ್ಬೇಕಾಗ್ಬೋದು. ಅಂದ್ರೆ ರಿವ್ಯೂ ಅಂದ್ರೆ ಫಂಡ್ ನ ಪರ್ಫಾರ್ಮೆನ್ಸ್ ಹೇಗಿದೆ, ಬೆಂಚ್ ಮಾರ್ಕ್ ಗೆ ಕಂಪೇರ್ ಮಾಡಿದ್ರೆ ಫಂಡ್ ಪರ್ಫಾರ್ಮೆನ್ಸ್ ಹೇಗಿದೆ, ಜೊತೆಗೆ ಟಾರ್ಗೆಟ್ ಗಳು ಹತ್ರ ಬಂದಂಗೆ ಅಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ರಿಸ್ಕ್ ಅಲೋಕೇಶನ್ ಡ್ರಿಫ್ಟ್ ಆಗಿದ್ಯಾ ಅಂತ ನೋಡ್ಬೇಕು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಸ್ಟ್ರಕ್ಚರ್ಡ್ ಗೋಲ್ ಪ್ಲಾನ್ ಇದ್ರೆ ಹೈ ಕಾಸ್ಟ್ ಲೋನ್ಸ್ ಬೇಕಾಗೋ ಚಾನ್ಸ್ ಕಡಿಮೆ ಆಗುತ್ತೆ. ತುಂಬಾ ಜನ ಡೆಟ್ ಟ್ರಾಪ್ ಗೆ ಬಲಿ ಆಗ್ತಾರೆ. ಅಂತದನ್ನ ತಪ್ಪಿಸೋದಕ್ಕೆ ಸಾಧ್ಯ ಆಗುತ್ತೆ ಇದು. ಸೊ ಪ್ರಿಡಿಕ್ಟಬಲ್ ಎಕ್ಸ್ಪೆನ್ಸಸ್ ಏನಿರುತ್ತೆ ಅದಕ್ಕೆ ನೀವು ಮುಂಚೆನೆ ಪ್ಲಾನ್ ಮಾಡೋದ್ರಿಂದ ಹೈ ಇಂಟ್ರೆಸ್ಟ್ ಕಾಸ್ಟ್ ಡೆಟ್ ಟ್ರಾಪ್ ತಪ್ಪುತ್ತೆ. ಹಾಗೆ ನೀವು ಎಮರ್ಜೆನ್ಸಿ ಫಂಡ್ ಕೂಡ ಈ ರೀತಿಯಾಗಿ ಬಿಲ್ಡ್ ಮಾಡ್ಕೊಳ್ಬಹುದು. ಅದನ್ನ ನಾವು ಇಟ್ಕೊಂಡಿರ್ಬೇಕು. ಆಕ್ಚುಲಿ
ಇನ್ ಕೇಸ್ ನೀವು ಎಮರ್ಜೆನ್ಸಿ ಫಂಡ್ ನ ಬಿಲ್ಡ್ ಮಾಡ್ಕೊಳ್ಬೇಕು ಅಂದ್ರೆ ಸೇಮ್ ಇದೇ ತರ ಯೂಸ್ ಮಾಡಬಹುದು. ನಾವೇನ್ ಕ್ಯಾಲ್ಕುಲೇಟರ್ ನೋಡೋದಲ್ಲ, ಎಮರ್ಜೆನ್ಸಿ ಫಂಡ್ ನ ಬಿಲ್ಡ್ ಮಾಡೋದು ಹೇಗೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನನಗೀಗ ಮಂತ್ಲಿ ಖರ್ಚುಗಳು ಅಂದ್ರೆ ಫಿಕ್ಸ್ಡ್ ಖರ್ಚುಗಳು ಒಂದು 50,000 ಇದೆ ಅಂತ ಇಟ್ಕೊಳ್ಳಿ. ನಿಮ್ಗೆ 6 ತಿಂಗಳ ಹಣ ಬೇಕು ಅಂತಂದ್ರೆ ನಿಮ್ಗೆ ಅಟ್ಲೀಸ್ಟ್ 3 ಲಕ್ಷ ರೂಪಾಯಿ ಬೇಕಾಗುತ್ತೆ. 3 ಲಕ್ಷ ರೂಪಾಯಿಗೆ ಟಾರ್ಗೆಟ್ ಮಾಡ್ಕೊಳ್ಳಿ. 3 ಲಕ್ಷ ಇಲ್ಲಿ ನಾವು ತುಂಬಾ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ಶಾರ್ಟ್ ಟರ್ಮ್ ಆಗಿರೋದ್ರಿಂದ ಒಂದು 6% ಅಂತಾನೆ ಇಟ್ಕೊಳ್ಳೋಣ. ಯಾಕಂದ್ರೆ ಲಿಕ್ವಿಡ್ ಫಂಡ್ಸ್ ಎಲ್ಲ ಹಾಕಿದ್ರು ಒಂದು 6% ಬರುತ್ತೆ. ಟಾರ್ಗೆಟ್ 1 ಇಯರ್ ಅಂತಾನೆ ಕನ್ಸಿಡರ್ ಮಾಡೋಣ. ಇನ್ಫ್ಲೇಷನ್ ಕೂಡ ಇರ್ಲಿ, ಇನ್ ಕೇಸ್ ಇನ್ಫ್ಲೇಷನ್ ನಾವು ಮಾಡಿದ್ರು ಕೂಡ ನಡೆಯುತ್ತೆ, ಯಾಕಂದ್ರೆ ವಿತ್ ಇನ್ 1 ಇಯರ್ ಇರೋದ್ರಿಂದ SIP ಅಂತ ಕೊಟ್ರೆ ನೋಡ್ಬೋದು. ಮಂತ್ಲಿ ನೀವು ನಿಯರ್ಲಿ 24,200 ರೂಪಾಯಿ ಸೇವ್ ಮಾಡ್ಬೇಕಾಗುತ್ತೆ 3 ಲಕ್ಷನ ಮಾಡ್ಕೊಳಕ್ಕೆ 1 ಇಯರ್ ಅಲ್ಲಿ. ಇಲ್ಲಿ ನೀವು ರಿಟರ್ನ್ಸ್ ಅನ್ನ ನೋಡಕ್ ಆಗೋದಿಲ್ಲ ತುಂಬಾನ, ಯಾಕಂದ್ರೆ ನಾವು ನಮ್ಮ ಎಮರ್ಜೆನ್ಸಿ ಫಂಡ್ ನ ಬಿಲ್ಡ್ ಮಾಡ್ತಿರೋದು. ಹಾಗಾಗಿ ಈಗ ಸೇವ್ ಮಾಡ್ಕೊಂಡ್ರೆ ನಮ್ಮ ಎಮರ್ಜೆನ್ಸಿ ಫಂಡ್ ಅನ್ನು ಕೂಡ ಬಿಲ್ಡ್ ಮಾಡ್ಕೊಳ್ಬಹುದು. ಹಾಗಾದ್ರೆ ಇದು ಯಾಕೆ ಪವರ್ಫುಲ್? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಗೋಲ್ ಬೇಸ್ಡ್ ಇನ್ವೆಸ್ಟಿಂಗ್ ನಿಮ್ಗೆ 4 ಬಿಗ್ ಅಡ್ವಾಂಟೇಜಸ್ ಗಳನ್ನ ಕೊಡುತ್ತೆ. ಒಂದು, ಕ್ಲಾರಿಟಿ, ನಾನು ಯಾಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅದು ಗೊತ್ತಿರತ್ತೆ. ಎರಡನೇದು, ಎಮೋಷನಲ್ ಬಯಾಸ್ ಕಡಿಮೆ ಆಗುತ್ತೆ. ಮಾರ್ಕೆಟ್ ಬಿದ್ರು ಪಾನಿಕ್ ಆಗಲ್ಲ, ಯಾಕಂದ್ರೆ ನಿಮ್ಗೆ ಕ್ಲಾರಿಟಿ ಇರುತ್ತೆ. ಮೂರನೇದು, ಡಿಸಿಪ್ಲಿನ್. ಇದು ಬಹಳನೇ ಇಂಪಾರ್ಟೆಂಟ್ ಮಾರ್ಕೆಟ್ ಅಲ್ಲಿ. ಡಿಸಿಪ್ಲಿನ್ ಬೆಳೀತಾ ಹೋಗುತ್ತೆ, ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. SIP ಮಾಡೋದು, ಅದನ್ನ ರಿವ್ಯೂ ಮಾಡೋದು ರೊಟೀನ್ ಆಗ್ಬಿಡುತ್ತೆ. 4ನೇದು, ರಿಸ್ಕ್ ಮ್ಯಾನೇಜ್ಮೆಂಟ್, ಬೆಟರ್ ರಿಸ್ಕ್ ಮ್ಯಾನೇಜ್ಮೆಂಟ್. ಪ್ರತಿ ಗೋಲ್ಗೂ ಅದಕ್ಕೆ ಸರಿ ಒಂದು ರಿಸ್ಕ್ ಲೆವೆಲ್ ಇರುತ್ತೆ. ಇದನ್ನೆಲ್ಲ ನೀವು ಪ್ಲಾನ್ ಮಾಡಿದಾಗ ಬೆಟರ್ ಆಗಿ ರಿಸ್ಕ್ ಮ್ಯಾನೇಜ್ ಆಗುತ್ತೆ. ಇದು ಕೀ ಬೆನಿಫಿಟ್ಸ್ ನಿಮ್ಗೆ ಸಿಗುವಂತದ್ದು ನೀವು ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾಗ. ತುಂಬಾ ಜನ ಅನ್ಕೊಳ್ಬಹುದು, ಅಯ್ಯೋ ಇಷ್ಟೊಂದೆಲ್ಲ ದುಡ್ಡೆಲ್ಲಿ ಬರುತ್ತೆ ನಮ್ಗೆ ಅಂತ. ಬಟ್ ಅದೆಲ್ಲಾನು ನಮ್ ಕೈಲಿ ಸಾಧ್ಯ ಆಗುತ್ತೆ. ಫಸ್ಟ್ ನಮ್ಮ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಳ್ಬೇಕಷ್ಟೇ. ಆಗಲ್ಲ ಅಂದ್ರೆ ಏನಾಗಲ್ಲ, ಆಗುತ್ತೆ ಅಂದ್ರೆ ಎಲ್ಲಾನು ಆಗುತ್ತೆ ಅಲ್ವಾ? ಸಿಂಪಲ್. ಮನುಷ್ಯನಿಗೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ, ಅವನು ಮನ್ಸು ಮಾಡಿದ್ರೆ. ಬಟ್ ಮನ್ಸು ಮಾಡೋದಿಲ್ಲ ತುಂಬಾ ಸಲ ಅಷ್ಟೇ. ಮನ್ಸು ಮಾಡಿದ್ರೆ ಮಾತ್ರ ಏನಾದ್ರೂ ಬದಲಾವಣೆಯನ್ನು ಎಕ್ಸ್ಪೆಕ್ಟ್ ಮಾಡಕ್ಕಾಗೋದು. ನೀವು ಮನ್ಸು ಮಾಡಿಲ್ಲ ಅಂದ್ರೆ ಖಂಡಿತ ಬದಲಾವಣೆ ಏನು ಆಗೋದಿಲ್ಲ. ಕೊನೆಯದಾಗಿ ನಾನು ಹಲವು ಸಲ ಇದನ್ನ ಹೇಳ್ತಾ ಇರ್ತೀನಿ, ಮಾರ್ಕೆಟ್ಸ್ ನಿಮ್ಮನ್ನ ಖಂಡಿತ ಶ್ರೀಮಂತರನ್ನಾಗಿ ಮಾಡಲ್ಲ. ನಿಮ್ಮ ಹಣದ ಜೊತೆಗಿನ ಸಂಬಂಧ ಏನಿರುತ್ತೆ ಅದೇ ನಿಮ್ಮನ್ನ ಶ್ರೀಮಂತರನ್ನಾಗಿ ಮಾಡೋದು. ನೀವು ಹಣದ ಜೊತೆಗೆ ಯಾವ ರೀತಿಯ ಸಂಬಂಧವನ್ನ ಇಟ್ಕೊಳ್ತೀರಿ, ಅದನ್ನ ಹೇಗ್ ಮ್ಯಾನೇಜ್ ಮಾಡ್ತೀರಿ, ನಿಮ್ಮ ಆ ರಿಲೇಶನ್ಶಿಪ್ ಇದೆಯಲ್ಲ ಅದೇ ನಿಮ್ಮನ್ನ ಶ್ರೀಮಂತರನ್ನಾಗಿ ಮಾಡೋದು. ಸೊ ಇವತ್ತೇ ಒಂದು ಗುರಿ ಫಿಕ್ಸ್ ಮಾಡಿ ಅದಕ್ಕೊಂದು ಟೈಮ್ ಲೈನ್ ಕೊಡಿ. ಜೊತೆಗೆ ನಿಮ್ಮ ಮೊದಲ ಫೈನಾನ್ಷಿಯಲ್ ಗೋಲ್ ಏನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನಗೆ ಗೊತ್ತಿದೆ ತುಂಬಾ ಜನ ರಿಟೈರ್ಮೆಂಟ್ ಗೋಲ್ ಅನ್ನ ಇಟ್ಕೊಂಡಿರ್ತೀರಿ. ಇನ್ನೊಂದಷ್ಟು ಜನ ಮನೆ ಕಟ್ಟೋದು ಇಟ್ಕೊಂಡಿರ್ಬೋದು, 5 ವರ್ಷ 10 ವರ್ಷದ ನಂತರ ಮಕ್ಕಳ ಮದುವೆ ಅಂತ ಟಾರ್ಗೆಟ್ ಇಟ್ಕೊಂಡಿರ್ಬೋದು. ಅದೇನೇ ಆಗಿರ್ಲಿ ಕಮೆಂಟ್ ಮಾಡಿ, ಜೊತೆಗೆ ಪ್ಲಾನ್ ಮಾಡಿ ಇವತ್ತೇ. ಹಾಗೆ ನಾನೇನಿಲ್ಲಿ ಗೋಲ್ ಪ್ಲಾನಿಂಗ್ SIP ಕ್ಯಾಲ್ಕುಲೇಟ್ ಮಾಡಿದೆ, ಇದು ನಮ್ಮದೇ ವೆಬ್ಸೈಟ್ ಅಲ್ಲಿ ಇರುವಂತದ್ದು. ಸೊ ನೀವು ವೆಬ್ಸೈಟ್ ನ ಲಾಂಚ್ ಮಾಡ್ತಿದೀವಿ. ಲಾಂಚ್ ಮಾಡಿದಾಗ ಅದ್ರ ಬಗ್ಗೆ ಒಂದು ಸಪರೇಟ್ ವಿಡಿಯೋನ ಕವರ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೇ ಬಿ ಒಂದು 10-15 ಡೇಸ್ ಆಗ್ಬೋದು ಫುಲ್ ಪ್ಲೆಡ್ಜೆಡ್ ಲಾಂಚ್ ಗೆ. ಆಗ ಈ ಎಲ್ಲ ಸಿಗುತ್ತೆ. DCF ಆಗ್ಬೋದು, ರಿಟೈರ್ಮೆಂಟ್ ಆಗ್ಬೋದು, ಗೋಲ್ ಪ್ಲಾನಿಂಗ್, ಲಂಸಮ್, SIP ಎಲ್ಲ ಕ್ಯಾಲ್ಕುಲೇಟರ್ಸ್ ಸಿಗುತ್ತೆ ನಮ್ಮದೇ ವೆಬ್ಸೈಟ್ ಅಲ್ಲಿ. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳೋ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.